ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಕ್ಯಾಲೆಂಡರ್ ತಿಂಗಳ ಮೊದಲನೇ ತಿಂಗಳಾದಂತಹ ಜನವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ. ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಆಗುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ ಅಂತ ತಿಳಿಸ್ತಾ, ಈ ವಿಶೇಷವಾದ ಜನವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಕ್ಕೂ ಮುಂಚಿತವಾಗಿ ಈ ತಿಂಗಳು ಯಾವ್ಯಾವ ಗ್ರಹಗಳು ಬದಲಾವಣೆ ಆಗುತ್ತೆ ಮತ್ತು ಯಾವ್ಯಾವ ಗ್ರಹಗಳ ಸ್ಥಿತಿಗತಿಗಳು ಹೇಗಿದ್ದಾವೆ ಅನ್ನುವಂತಹ ಮಾಹಿತಿಯನ್ನು ನೋಡೋಣ. ಮೊದಲನೇದಾಗಿ 12ನೇ ತಾರೀಕು 1ನೇ ತಿಂಗಳು 2026 ಮಕರ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ 14ನೇ ತಾರೀಕು 1ನೇ ತಿಂಗಳು 2026ಕ್ಕೆ ಮಕರ ರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ. ಅದನ್ನು ನಾವು ಮಕರ ಸಂಕ್ರಮಣ ಅಂತ ಹೇಳಿ ಹಬ್ಬವನ್ನು ಆಚರಣೆ ಮಾಡ್ತೀವಿ, ಸಂಕ್ರಾಂತಿ ಹಬ್ಬ. ಇನ್ನು 15ನೇ ತಾರೀಕು 1ನೇ ತಿಂಗಳು 2026ಕ್ಕೆ ಮಕರ ರಾಶಿಗೆ ಕುಜ ಪ್ರವೇಶ ಮಾಡ್ತಾ ಇದ್ದಾನೆ ಮತ್ತು 17ನೇ ತಾರೀಕು 1ನೇ ತಿಂಗಳು 2026ಕ್ಕೆ ಬುಧ ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಅಂದರೆ ಒಟ್ಟಾರೆ ಈ ಒಂದು ವಿಶೇಷವಾಗಿ ಮಕರ ರಾಶಿಯಲ್ಲಿ ಚತುರ್ಗ್ರಹ ಯೋಗ ಉಂಟಾಗಿದೆ. ಈ ತಿಂಗಳು ಈ ಚತುರ್ಗ್ರಹ ಯೋಗ ಉಂಟಾಗಿರೋದ್ರಿಂದಾಗಿ ನಿಮಗೆ ಹಲವಾರು ರೀತಿಯ ಲಾಭ ಮತ್ತು ನಷ್ಟಗಳು ಇರ್ತವೆ. ಏನು ಎತ್ತ ಯಾವ್ಯಾವ ವಿಚಾರಗಳಲ್ಲಿ ಎಚ್ಚರಿಕೆ ವಹಿಸಬೇಕು, ಯಾವ್ಯಾವ ವಿಚಾರಗಳಲ್ಲಿ ನಾವು ಜಾಗೃತೆಯಾಗಿರಬೇಕು, ಯಾವ ವಿಚಾರಗಳು ನಮಗೆ ಅನುಕೂಲಕರವಾಗಿ ಇರುತ್ತವೆ ಅನ್ನುವಂತಹ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ವರ್ಷದ ಮಕರ ಸಂಕ್ರಮಣದ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮ್ಮ ರೈತಾಪಿ ವರ್ಗದವರಿಗೆಲ್ಲರಿಗೂ ಸಹ ಅವರು ಬೆಳೆದಂತಹ ಬೆಳೆಯು ಕೈ ಸೇರ್ತಕ್ಕಂತಹ ಶುಭ ದಿವಸ. ಅವರು ಬೆಳೆದಂತಹ ಬೆಳೆಗಳಿಗೆ ಸಂಪೂರ್ಣವಾದಂತಹ ಬೆಲೆಯು ಸಿಕ್ಕು ಅವ್ರ ಹೊಟ್ಟೆನೂ ತಣ್ಣಗಿರಬೇಕು. ಜೊತೆಗೆ ನಮ್ಮನ್ನೆಲ್ಲ ಸಾಕ್ತಾ ಇರತಕ್ಕಂತಹ ಅವರಿಗೆ ದೇವರು ಒಳ್ಳೆಯದು ಮಾಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ನಾಡಿನ ಸಮಸ್ತ ಜನತೆಗೆ ಮತ್ತು ಶಂಕರಾನಂದ ಟಿವಿಯ ಸಮಸ್ತ ವೀಕ್ಷಕರೆಲ್ಲರಿಗೂ ಸಹ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸುಗ್ಗಿ ನಿಮ್ಮೆಲ್ಲರ ಬದುಕಿನಲ್ಲಿ ಹುಗ್ಗಿಯ ರೀತಿಯಾಗಿ ಸಿಹಿಯಾಗಿರಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ದೇವರಲ್ಲಿ ಮಾಡ್ತಾ ತಮ್ಮೆಲ್ಲರಿಗೂ ಶುಭ ಆಶೀರ್ವಾದವನ್ನು ತಿಳಿಸ್ತಾ ಇದ್ದೇವೆ. ಒಳ್ಳೆಯದಾಗಲಿ, ಶುಭವಾಗಲಿ. ಮೀನರಾಶಿಯನ್ನು ಹುಟ್ಟಿರ್ತಕ್ಕಂಥವ್ರಿಗೆ ಜನವರಿ ತಿಂಗಳಲ್ಲಿ ಅತ್ಯಧಿಕವಾಗಿರತಕ್ಕಂತಹ ಆರೋಗ್ಯದ ಪ್ರಾಪ್ತಿ, ಧನ ಪ್ರಾಪ್ತಿ, ಸುಖ ಪ್ರಾಪ್ತಿ, ಭೂಯೋಗದ ಪ್ರಾಪ್ತಿ, ಕುಟುಂಬದಲ್ಲಿದ್ದಂತಹ ಅನೇಕ ಕಿರಿಕಿರಿಗಳು ದೂರವಾಗ್ತಕ್ಕಂಥದ್ದು, ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನ ನೋಡ್ತಕ್ಕಂಥದ್ದು, ನಿಮ್ಮ ಪ್ರತಿ ವಿಚಾರಗಳಲ್ಲೂ ಯಶಸ್ಸನ್ನ ನೋಡ್ತಕ್ಕಂಥದ್ದು, ನಿಮ್ಮ ಬದುಕಿನಲ್ಲಿ ಹೊಸ ಅಧ್ಯಾಯ ಅನ್ನುವಂಥದ್ದು ಶುರುವಾಗುತ್ತೆ. ಒಂದು ಅಧ್ಯಾಯ ಮುಗಿದು ಹೊಸದಾದಂತಹ ಜೀವನವನ್ನ ಶುರು ಮಾಡ್ತೀರಿ ಮೀನರಾಶಿಯವರು ಜನವರಿಯ ತಿಂಗಳಲ್ಲಿ. ಅದರಲ್ಲೂ ಸಂಕ್ರಮಣದ ನಂತರದಲ್ಲಂತೂ ನಿಮ್ಮ ಬದುಕು ಬಹಳ ಸುಂದರವಾಗ್ತಕ್ಕಂಥದ್ದು. ಎಲ್ಲ ವಿಚಾರಗಳಲ್ಲೂ ಸಹ ನಿಮಗೆ ಲಾಭದಾಯಕವಾದಂತಹ ಅಂಶವನ್ನ ನೀವು ನೋಡ್ತೀರಾ. ಆರೋಗ್ಯ ಸ್ವಲ್ಪ ಮಟ್ಟಕ್ಕೆ ಸುಧಾರಿಸುತ್ತೆ. ಅನಾಯಾಸವಾಗಿ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನ ನೋಡ್ತೀರಿ. ನಿಮ್ಮ ಸಂಗಾತಿಗೆ, ಮಕ್ಕಳಿಗೆ ಇದ್ದಂತಹ ರೋಗ ರುಜಿನಗಳೆಲ್ಲ ದೂರವಾಗ್ತಕ್ಕಂತಹದ್ದು, ಕೌಟುಂಬಿಕ ಕಲಹಗಳು ದೂರವಾಗ್ತದೆ. ಎಲ್ಲಾ ಕೆಲಸಗಳಲ್ಲೂ ಸಹ ಯಶಸ್ಸನ್ನ ನೋಡ್ತೀರಿ. ಖರ್ಚುಗಳು ಕಡಿಮೆಯಾಗಿ ಆದಾಯ ಹೆಚ್ಚಿಗೆ ಆಗ್ತಕ್ಕಂತಹ ಶುಭವಾದಂತಹ ತಿಂಗಳು ಜನವರಿಯ ತಿಂಗಳು ಅಂತಾನೆ ಹೇಳಬಹುದು. ಈ ಒಂದು ಮೀನ ರಾಶಿಯವರಿಗೆ ಬಂಧು ಬಾಂಧವರಿಂದ ಇದ್ದಂತಹ ಅನೇಕ ರೀತಿಯಾದಂತಹ ಕಿರುಕುಳಗಳು ದೂರವಾಗ್ತದೆ. ಗಣ್ಯ ವ್ಯಕ್ತಿಗಳ ಭೇಟಿ ಮತ್ತು ಪರಿಚಯ ಉಂಟಾಗ್ತಕ್ಕಂಥದ್ದು. ಸ್ಥಿರಾಸ್ತಿಯ ಲಾಭವನ್ನ ಪಡೆದುಕೊಳ್ತೀರಾ ಈ ಒಂದು ತಿಂಗಳಲ್ಲಿ. ಒಳ್ಳೆ ರೀತಿಯಾದಂತಹ ಆದಾಯದ ಗಳಿಕೆ, ಖರ್ಚುಗಳು ಕಡಿಮೆ, ಸ್ವಲ್ಪ ತಿರುಗಾಟಗಳು ಜಾಸ್ತಿ. ತಿರುಗಾಟಗಳು ಅಂದ್ರೆ ಬೇಕಾಬಿಟ್ಟಿ ತಿರುಗಾಟಗಳೇನಾಗೋದಿಲ್ಲ. ಅತ್ಯಂತ ಶುಭದಾಯಕವಾದಂತಹ ತಿರುಗಾಟವೇ ನಡೆಯುತ್ತೆ. ಒಳ್ಳೆ ರೀತಿಯಾಗಿರ್ತಕ್ಕಂತಹ ಪ್ರಭಾವಗಳೇ ನಿಮಗೆ ಉಂಟಾಗ್ತಕ್ಕಂಥದ್ದು. ಸೊ ಹಾಗಾಗಿ ನಿಮ್ಮ ಜೀವನಕ್ಕೆ ಒಂದು ಭದ್ರ ಬುನಾದಿಯನ್ನ ಈ ಒಂದು ತಿಂಗಳಲ್ಲಿ ಹಾಕೊಳ್ಳಿ. ಒಳ್ಳೆ ರೀತಿಯಾದಂತಹ ಏಳಿಗೆಯನ್ನ ನೀವು ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ. ಶುಭವಾದ ರೀತಿಯಲ್ಲಿ ಶುಭವಾದಂತಹ ಘಟನೆಗಳು ನಿಮ್ಮ ಬದುಕಿನಲ್ಲಿ ನಡೆಯೋದಕ್ಕೆ ಸಾಧ್ಯವಾಗತ್ತೆ. ಅದೇ ರೀತಿಯಾಗಿ ಲೋಹದ ಮಾರಾಟಗಾರರಿಗೆ, ಚಿನ್ನ ಬೆಳ್ಳಿಯ ವ್ಯಾಪಾರಸ್ಥರಿಗೆ,
ಅತ್ಯಂತ ಧನ ಲಾಭಗಳು ಬರುವಂತಹದ್ದು. ರಿಯಲ್ ಎಸ್ಟೇಟ್ ಮಾಡ್ತಾ ಇರ್ತಕ್ಕಂಥವ್ರಿಗೆ, ಲ್ಯಾಂಡ್ ಡೆವಲಪಿಂಗ್ ಆಗಿರಬಹುದು, ಇಲ್ಲ ಕನ್ಸ್ಟ್ರಕ್ಷನ್ ಕಂಪನಿಗಳನ್ನ ನಡೆಸ್ತಾ ಇರ್ತಕ್ಕಂಥವ್ರಿಗೆ, ಆರ್ಕಿಟೆಕ್ಟ್ ಗಳಿಗೆ, ಸಿವಿಲ್ ಇಂಜಿನಿಯರ್ಸ್ ಗಳಿಗೆ ಅತ್ಯುತ್ತಮವಾದಂತಹ ಶುಭ ರೀತಿಯಾದಂತಹ ಯೋಗದ ಫಲಗಳು ಇದ್ದಾವೆ. ಸೊ ಒಳ್ಳೆ ರೀತಿಯಾದಂತಹ ಬೆಳವಣಿಗೆಯನ್ನ ಮೀನರಾಶಿಯವರು ಈ ಒಂದು ಜನವರಿ ಮಾಹೆಯಲ್ಲಿ ನೋಡಕ್ಕಾಗುತ್ತೆ. ನಿಮ್ಮ ಕನಸುಗಳೆಲ್ಲ ನನಸಾಗತಕ್ಕಂಥದ್ದು, ಕಷ್ಟಗಳಿಂದ ಆಚೆ ಬರ್ತೀರಿ, ಸುಖಗಳು ಹೆಚ್ಚಿಗೆ ಆಗ್ತಕ್ಕಂಥದ್ದು, ನೆಮ್ಮದಿ ಜಾಸ್ತಿ ಆಗತ್ತೆ, ನಿಮ್ಮ ಇಷ್ಟು ದಿವಸದ ಕಷ್ಟಗಳಿಗೆ ಸರಿಯಾದಂತಹ ಉತ್ತರಗಳು ಸಿಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನ್ ಸಿಗ್ತಕ್ಕಂಥದ್ದು, ಶುಭ ರೀತಿಯಾದಂತಹ ಟ್ರಾನ್ಸ್ಫರ್ ಅನ್ನುವಂಥದ್ದು ಸಿಗತ್ತೆ ನಿಮಗೆ. ಅವತ್ತು ಸಾಲಬಾಧೆಯಿಂದ ನಿವೃತ್ತರಾಗ್ತೀರಿ. ಆದ್ರೆ ನಯವಂಚಕರಿಂದ ದೂರ ಇರಿ. ನೀವು ಸುತ್ತ ನೀವು ಮಾಡ್ಕೊಳ್ಳೋದೇ ಹಾಗೆ. ಯಾರಾದ್ರೂ ಒಂದ್ ಸ್ವಲ್ಪ ಬಣ್ಣದ ಮಾತುಗಳನ್ನ ಆಡ್ಬಿಟ್ರೆ, ಅಣ್ಣ ಅಕ್ಕ ಅಂದ್ಬಿಟ್ರೆ ಸಾಕು, ನೀವು ಕರಗ್ ಬಿಟ್ಟಿರ್ತೀರಿ. ಆ ರೀತಿಯಾಗಿ ಮಾಡ್ಕೊಳಕ್ ಹೋಗೋದು ಬೇಡ. ಏನೇ ಆದ್ರೂ ನಿಮ್ ಬದುಕನ್ನ ನೀವು ನಿರ್ಧಾರ ಮಾಡ್ಕೋಬೇಕು. ನಿಮ್ ಬದುಕಿನಲ್ಲಿ ಏನು ಬೇಕು ಏನು ಬೇಡ. ಇಂತಹ ನಯವಂಚಕರಿಂದ ದೂರ ಇರಿ. ನಿಮ್ ಜೊತೆಗೆ ಇದ್ದು ಬೆನ್ನಿಗೆ ಚೂರಿ ಅಲ್ಲ ಎದೆಗೆ ಚೂರಿ ಇರಿದು ಹೋಗಿರ್ತಾರೆ, ನಿಮಗ್ ಗೊತ್ತಾಗಲ್ಲ. ಸುಮ್ನೆ ಏನೇನೋ ಮಾಡ್ಕೋತೀರಿ. ಆ ರೀತಿಯಾಗೆಲ್ಲ ಮಾಡ್ಕೊಳಕ್ ಹೋಗೋದು ಬೇಡ. ವ್ಯಾಪಾರದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಿಗೆ ಆಗ್ತಾನೆ ಹೋಗುತ್ತೆ. ವ್ಯಾಪಾರದಲ್ಲಿನ ಲಾಭಾಂಶಗಳು ಹೆಚ್ಚಿಗೆ ಆಗ್ತಾನೆ ಹೋಗ್ತಾ ಇರುತ್ತವೆ. ಮೇಲಧಿಕಾರಿಗಳಿಂದ ಒತ್ತಡಗಳು ಕಡಿಮೆಯಾಗತ್ತೆ. ಔದ್ಯೋಗಿಕ ಪ್ರಗತಿ ಉಂಟಾಗತಕ್ಕಂತಹದ್ದು. ಒಳ್ಳೆ ರೀತಿಯಾದಂತಹ ಶುಭ ರೀತಿಯಾದಂತಹ ಒಂದು ಉತ್ತಮವಾದ ಬಡ್ತಿ ಸಿಗತ್ತೆ. ಒಳ್ಳೆ ರೀತಿಯಾದಂತಹ ಬೆಳವಣಿಗೆಗಳು, ಉದ್ಯೋಗದ ಪ್ರಗತಿನ ಕಾಣತಕ್ಕಂಥದ್ದು. ಇನ್ನು ವ್ಯಾಪಾರಸ್ಥರಿಗೆ ವ್ಯಾಪಾರ ಬಹಳ ಚೆನ್ನಾಗಿ ಪ್ರಗತಿ ಆಗುತ್ತೆ. ಉತ್ತಮವಾದ ಧನಲಾಭಗಳು, ಖರ್ಚುಗಳು ಕಡಿಮೆಯಾಗಿ ನಿಮ್ಮ ಹಣಕಾಸುಗಳು ಒಂದಷ್ಟು ನಿಮ್ಮ ಕೈನಲ್ಲಿ ನಿಲ್ಲತಕ್ಕಂತಹದ್ದು ಆಗತ್ತೆ. ಒಳ್ಳೆ ರೀತಿಯಾದಂತಹ ಲಾಭಗಳನ್ನ ಪಾರ್ಟ್ನರ್ಶಿಪ್ ಬಿಸಿನೆಸ್ ಗಳಿಂದಲೂ ಸಹ ನೋಡ್ತೀರಿ. ಕೃಷಿಕರಿಗೆ ಉತ್ತಮವಾದಂತಹ ಲಾವಣಿ ಬರ್ತಕ್ಕಂಥದ್ದು. ಪಾಲಿನ ವ್ಯವಹಾರ ಚೆನ್ನಾಗಿ ದುಡ್ಡು ಪಾಲಿನ ವ್ಯವಹಾರಗಳಲ್ಲಿ ಹೆಚ್ಚಿನ ಹಣಕಾಸುಗಳು ಬರ್ತಕ್ಕಂಥದ್ದು. ಪರಿಶ್ರಮವು ಕಡಿಮೆ ಆಗ್ತದೆ, ಲಾಭವು ಹೆಚ್ಚಾಗ್ತಕ್ಕಂಥದ್ದು. ಬಹಳ ಸಂತೋಷವಾದ ವಿಚಾರ. ರೈತರಿಗೆ ಬಹಳ ಅತ್ಯಂತ ಅನುಕೂಲತೆಗಳು ಮೀನ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಇದೆ. ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ವಿದ್ಯಾಭ್ಯಾಸದ ಶುಭ ರೀತಿಯಾದಂತಹ ಯೋಗದ ಫಲಗಳೆಲ್ಲವೂ ಸಹ ಇದ್ದಾವೆ. ನೀವೇನ್ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಆದ್ರೂ ಸಹ ಕೆಲವೊಮ್ಮೆ ಕೇಳ್ತಾನೆ ಇರ್ತೀರಿ, ಗುರುಗಳೇ ನೀವೇನೋ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತೀರಿ, ಆದ್ರೆ ನಮಗೇನೋ ಬದುಕಿನಲ್ಲಿ ಯಾವುದು ಸಹ ಚೆನ್ನಾಗಿ ಆಗ್ತಾ ಇಲ್ಲ ಅಂತ. ಆದ್ರೆ ಯಾಕೆ ಆ ರೀತಿಯಾಗಿ ಆಗ್ತಾ ಇರತ್ತೆ ಅಂದ್ರೆ, ನಿಮ್ಮ ಬದುಕಿನಲ್ಲಿ ಇರ್ತಕ್ಕಂತಹ ಜನ್ಮಜಾತಕದ ಈ ಅಶುಭ ಗ್ರಹದ ಪ್ರಭಾವಳಿಗಳಿಂದಾಗಿ ನಿಮ್ಗೆ ಹಾಗಾಗ್ತಾ ಇರುತ್ತೆ. ಒಂದ್ ಸ್ವಲ್ಪ ನಿಮ್ ಜನ್ಮಜಾತಕವನ್ನು ತೋರಿಸ್ಕೊಳ್ಳಿ. ಏನ್ ದಶ ನಡೀತಿದೆ, ಏನ್ ಭುಕ್ತಿ ನಡೀತಿದೆ, ಯಾವ ರೀತಿಯಾದಂತಹ ಒಂದು ಫಲಾನುಫಲಗಳನ್ನ ನೀವು ನೋಡ್ಕೊಳ್ಬೇಕು, ಯಾವ ರೀತಿಯಾದಂತಹ ಫಲಾನುಫಲಗಳು ನಿಮ್ಮ ಬದುಕಿನಲ್ಲಿ ಬರಬೇಕು, ಅದನ್ನೆಲ್ಲ ತಿಳ್ಕೊಂಡು ಅದಾದ ನಂತರ ಹೆಜ್ಜೆಯನ್ನು ಇಡ್ತಾ ಬನ್ನಿ. ಸಾಧ್ಯವಾಗತ್ತೆ. ನಿಮ್ ಜನ್ಮಜಾತಕ ತೋರಿಸ್ಕೊಳ್ಬೇಕು ಅಂದ್ರೆ ಇಲ್ಲೇ ಇರುವಂತಹ ಫೋನ್ ನಂಬರ್ಗೆ ವಾಟ್ಸ್ಆಪ್ ನ ಮುಖಾಂತರವಾಗಿ ಮೆಸೇಜ್ ಅನ್ನು ಮಾಡಿ ನಿಮ್ಗೆ ರಿಪ್ಲೈ ಮಾಡ್ತಾರೆ. ನೇರವಾಗಾದ್ರೂ ಬಂದು ಭೇಟಿ ಮಾಡಿ, ಅಥವಾ ತುಂಬಾ ದೂರ ಬಾರಗಳಲ್ಲಿದ್ರೆ ನೀವು ಒಂದು ಫೋನ್ ಅಪಾಯಿಂಟ್ಮೆಂಟ್ ಮುಖಾಂತರಾದರೂ ಸಹ ನೀವು ತಗೊಳ್ಬಹುದು. ಒಳ್ಳೆ ರೀತಿಯಾದಂತಹ ಫಲಗಳನ್ನ ಸ್ವೀಕಾರ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಶೇಷವಾದಂತಹ ಮೀನ ರಾಶಿಯವರ ಜನವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಂಡ್ರಿ. ಸಣ್ಣ ಪುಟ್ಟ ಏರಿಳಿತಗಳು ಇದ್ದೇ ಇರುತ್ತವೆ ಬದುಕಿನಲ್ಲಿ. ಆ ಸಣ್ಣ ಪುಟ್ಟ ಏರಿಳಿತಗಳಿಗೆ ಪರಿಹಾರ ಅಂತ ಬಂದಾಗ, ಮೊದಲನೇದಾಗಿ ಸಾಮಾಜಿಕ ಪರಿಹಾರ ಅಂದಾಗ ಪ್ರಕೃತಿಯನ್ನುಳಿಸಿ, ಪ್ರಕೃತಿಯನ್ನ ಬೆಳೆಸಿ, ಇನ್ನಿತರ ಜೀವ ಜಂತುಗಳಿಗೆ ಒಂದಿಷ್ಟು ಆಸರೆಯಾಗಿರಿ. ಮುಂದಿನ ಪೀಳಿಗೆಯ ಉಸಿರು ಚೆನ್ನಾಗಿರ್ಬೇಕಂದ್ರೆ ಹಿಂದೆ ಹಸಿರನ್ನು ಉಳಿಸ್ಕೊಳ್ಬೇಕು. ಹಸಿರನ್ನು ಉಳಿಸ್ಕೊಳ್ಳೋದ್ರ ಬಗ್ಗೆ ಜಾಗೃತರಾಗಿ. ನಿಮ್ಮ ಸುತ್ತಮುತ್ತ ಇರುವಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ನೆಟ್ಟು ಪೋಷಣೆಯನ್ನು ಮಾಡಿಸಿ, ಅದರಿಂದ ಮುಂದಿನ ದಿನಮಾನಗಳಲ್ಲಿ ನೀವು ನೆಟ್ಟು ಬೆಳೆಸಿದಂತಹ ಗಿಡ ಮರವಾಗಿ 4 ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಆಸರೆಯನ್ನು, ಆಹಾರವನ್ನು, ನಮ್ಮೆಲ್ಲರಿಗೂ ಪ್ರಾಣವಾಯುವನ್ನು ಕೊಡೋದನ್ನು ನೀವೇ ನೋಡಿ ಸಂತೋಷ ಪಡಬಹುದು. ಪ್ರಕೃತಿಯನ್ನು ಉಳಿಸಿದ್ದಕ್ಕೆ, ಪಕ್ಷಿಗಳನ್ನು ಉಳಿಸಿದ್ದಕ್ಕೆ, ಪಶುಗಳನ್ನು ಕಾಪಾಡಿದ್ದಕ್ಕೆ ಪಶುಪತಿನಾಥನೇ ನಿಮ್ಮನ್ನು ಹರಸಿ ಹಾರೈಸ್ತಾನೆ. ಶುಭವಾಗ್ಲಿ, ಮಂಗಳವಾಗ್ಲಿ. ಸಾಮಾಜಿಕ ಪರಿಹಾರದ ನಂತರದಲ್ಲಿ ಆಧ್ಯಾತ್ಮಿಕ ಪರಿಹಾರ ಅಂತ ಬಂದಾಗ ಪ್ರತಿನಿತ್ಯ ಸಂಜೆ ಹೊತ್ತು 6ರಿಂದ 6:30 ಈ ಸಮಯದಲ್ಲಿ ಲಲಿತಾ ಸಹಸ್ರನಾಮದ ಪಠಣವನ್ನು ಮಾಡ್ತಾ ಬನ್ನಿ. ಲಲಿತಾದೇವಿಯ ಪೂಜೆಯನ್ನು ಮಾಡ್ತಾ ಬನ್ನಿ. ಬಹಳ ಅನುಕೂಲಗಳು ಉಂಟಾಗ್ತವೆ ಅಂತ ಹೇಳ್ತಾ, ಈ ವಿಶೇಷವಾದಂತಹ ಜನವರಿ ತಿಂಗಳ ಮಾಸ ಭವಿಷ್ಯ ಮೀನರಾಶಿಯವರಿಗೆ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನ ತಿಳ್ಕೊಂಡಿದ್ದಾಯ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.